ಎಲ್ರಿಗೂ ನಮ್ಮ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ವಿಡಿಯೋಕ್ಕೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ವರ್ಕ್ ಫ್ರಮ್ ಹೋಮ್ ಅಥವಾ ಆನ್ಲೈನ್ ಅರ್ನಿಂಗ್ ಜಾಬ್ ನ ಬಗ್ಗೆ ನಾನು ಹೇಳಲಿಕ್ಕಿದ್ದೇನೆ. ಸೊ ಈ ವಿಡಿಯೋದಲ್ಲಿ ನಾನು ಅದರ ಎಲಿಜಿಬಿಲಿಟಿ ಇರ್ಬೋದು, ಅದರ ರಿಕ್ವೈರ್ಮೆಂಟ್ಸ್ ಇರ್ಬೋದು, ಅಥವಾ ಜಾಬ್ ರೋಲ್ ಇರ್ಬೋದು, ಅದನ್ನ ಹೇಗೆ ಅಪ್ಲೈ ಮಾಡಬೇಕು, ಇದನ್ನೆಲ್ಲ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸಿಕೊಡ್ಲಿಕ್ಕಿದ್ದೇನೆ. ಸೊ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ಸ್ಟೆಪ್ ಅನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಮ್ಮ ಈ ಚಾನಲ್ಗೆ ನೀವು ಹೊಸಬರಾಗಿದ್ರೆ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂತೇಳಿದ್ರೆ ಈ ಚಾನಲ್ ನಲ್ಲಿ ನಾನು ನಿಮ್ಗೆ ಮನೆಯಲ್ಲಿ ಕುಳಿತು ಕೆಲಸ ಮಾಡುವಂತಹ, ಹಣ ಸಂಪಾದಿಸುವಂತಹ ಬೇರೆ ಬೇರೆ ವಿಧಾನದ ಬಗ್ಗೆ ವಿಡಿಯೋವನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕನ್ ಅನ್ನು ಒತ್ತುವುದನ್ನು ಮರಿಬೇಡಿ. ಸೊ ಬನ್ನಿ ನಾವು ಈ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲನೇದಾಗಿ ನಾನು ಈ ಜಾಬ್ ಪೋರ್ಟಲ್ ನ ಲಿಂಕ್ ಅನ್ನು ನಮ್ಮ ವಾಟ್ಸ್ಆಪ್ ಚಾನೆಲ್ ನಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಸೊ ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ. ನೀವು ನಮ್ಮ ಚಾನೆಲ್ ಅನ್ನು ವಾಟ್ಸ್ಆಪ್ ಚಾನೆಲ್ ಅನ್ನು ಫಾಲೋ ಮಾಡಿ, ಆ ಲಿಂಕ್ ಅನ್ನು ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಗೆ ಆ ಜಾಬ್ ಪೋರ್ಟಲ್ ಕಡೆಗೆ ಹೋಗ್ತದೆ. ಜಾಬ್ ನ ಹೆಸರು ಬಿಸ್ನೆಸ್ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ. ಸೊ ಇದು ಒಂದು ವರ್ಕ್ ಫ್ರಮ್ ಹೋಮ್ ಆಗಿರ್ತದೆ. ಸೊ ಇದಕ್ಕೆ ನಿಮ್ಗೆ ಇದರ ಮರಾಠಿ ಇರ್ಬೋದು, ಮಲಯಾಳಿ ಇರ್ಬೋದು, ಅಥವಾ ಕನ್ನಡ ಗೊತ್ತಿರಬೇಕು. ಸೊ ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಗೊತ್ತಿದ್ರು ಆಗ್ತದೆ. ಸೊ ಇಲ್ಲಿ ಕೆಳಗಡೆ ಅಬೌಟ್ ನೆಕ್ಸ್ಟ್ ವೇವ್ ಅಂತ ಕೊಟ್ಟಿದ್ದಾರೆ. ಈ ಕಂಪನಿ ಬಗ್ಗೆ ಅವರು ಹೇಳ್ತಾರೆ, ಕಂಪನಿ ಯಾವ್ದಂತ. ಈ ಕಂಪನಿ ನೆಕ್ಸ್ಟ್ ವೇವ್ ಇಸ್ ಫೌಂಡೆಡ್ ಬೈ ರಾಹುಲ್, ಎಕ್ಸ್ ಅಮೆಜಾನ್ IIT ಹೈದರಾಬಾದ್, ಶಶಾಂಕ್ IIT ಬಾಂಬೆ ಅಂಡ್ ಅನುಪಮ್ IIT ಖರಗ್ಪುರ್. ಸೊ ಇವರು ಈ ಕಂಪನಿದ ಓನರ್ ಆಗಿರ್ತಾರೆ. ಮತ್ತೆ ಇಲ್ಲಿ ಕೆಳಗಡೆ ಇನ್ನು ಈ ಕಂಪನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಸೊ ನಿಮ್ಗೆ ಬೇಕಾದ್ರೆ ನೋಡ್ಕೊಳ್ಬಹುದು. ಸೊ ನಾನು ಕೆಳಗಡೆ ಇಲ್ಲಿ ಬಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ವಾಟ್ ಆರ್ ವಿ ಲುಕಿಂಗ್ ಫಾರ್. ಅವರಿಗೆ ಯಾರು ಬೇಕಂತ ಹೇಳಿದ್ರೆ ಲೀಡ್ ಜನರೇಷನ್ ಅಸೋಸಿಯೇಟ್ ವಿತ್ ಎಕ್ಸಲೆಂಟ್ ಮರಾಠಿ, ಮಲಯಾಳಂ, ಕನ್ನಡ ಕಮ್ಯುನಿಕೇಶನ್ ಸ್ಕಿಲ್, ರಿಟರ್ನ್ ಅಂಡ್ ವರ್ಬಲ್ ಇಂಟರ್ಪರ್ಸನಲ್ ಅಬಿಲಿಟಿ ಅಲಾಂಗ್ ವಿತ್ ಗುಡ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್. ಅಂದ್ರೆ ಲೀಡ್ ಜನರೇಷನ್ ಅಂತ ಹೇಳಿದ್ರೆ ಇದು ನಾರ್ಮಲಿ ಆ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಓರಿಯೆಂಟೆಡ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ತದೆ. ಇಲ್ಲಿ ಅವರು ನಿಮ್ಗೆ ಕೆಲವು ಕಾಲ್ಸ್ ಅಥವಾ ಕೆಲವು ಎಕ್ಸೆಲ್ ಶೀಟ್ ಅಲ್ಲಿ ನಿಮ್ಗೆ ಫೋನ್ ನಂಬರ್ ಇರ್ಬೋದು, ಇಮೇಲ್ ಇರ್ಬೋದು ಕೊಡ್ತಾರೆ. ಸೊ ನೀವು ಅದನ್ನ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಕಾಲ್ ಮಾಡಿ ಅದನ್ನು ಸೇಲ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾಗ್ತದೆ. ಅದಕ್ಕೆ ನಿಮ್ಗೆ ಈ ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಬರ್ದು ಗೊತ್ತಿರ್ಬೇಕು, ಹಾಗೆ ಮಾತಾಡ್ಲಿಕ್ಕೆ ಗೊತ್ತಿರ್ಬೇಕು, ಹಾಗೆ ನಿಮ್ಗೆ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಪ್ರೊಫಿಷಿಯನ್ಸಿ ಇರಬೇಕು. ನೆಕ್ಸ್ಟ್, ಪೀಪಲ್ ವಿತ್ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಟು ಬಿಲ್ಡಿಂಗ್ ಸೇಲ್ಸ್ ಫನಲ್ಸ್, ಟ್ರ್ಯಾಕಿಂಗ್ ಫೀಡ್ಬ್ಯಾಕ್, ಪ್ರಯೋರಿಟೈಸಿಂಗ್ ಟಾಸ್ಕ್ ಅಂಡ್ ಕನ್ಸಿಸ್ಟೆಂಟ್ಲಿ ಎಕ್ಸೀಡಿಂಗ್ ದ ಟಾರ್ಗೆಟ್ ವಿದಿನ್ ದ ಡೆಡ್ ಲೈನ್. ಸೊ ಮತ್ತೆ ಅವ್ರಿಗೆ ಯಾರು ಬೇಕಂತ ಹೇಳಿದ್ರೆ ಈ ಸೇಲ್ಸ್ ಫನಲ್ ಮಾಡುವವರು, ಫೀಡ್ಬ್ಯಾಕ್ ಅನ್ನ ಟ್ರ್ಯಾಕ್ ಮಾಡ್ತಿರೋರು, ಹಾಗೆ ಒಂದು ಟಾರ್ಗೆಟ್ ಅನ್ನ ಪರ್ಟಿಕ್ಯುಲರ್ ಡೆಡ್ ಲೈನ್ ಒಳಗಡೆ ಮೀಟ್ ಆಗುವವರು ಬೇಕಂತೆ. ಆ ಸೇಲ್ಸ್ mindset to effectively communicate about high paying career opportunity to its prospective learners and drive sales qualified leads. So almost ಇದು ಸೇಲ್ಸ್ ರಿಲೇಟೆಡ್ ಜಾಬ್ ಆಗಿರ್ತದಂತೆ. willingness to work in a high growth startup environment. ಸೊ ಯಾರಿಗೆಲ್ಲ ಒಂದು ಸ್ಟಾರ್ಟ್ಅಪ್ ಎನ್ವೈರ್ಮೆಂಟ್ ಅಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇರ್ತದೆ ಅವರು ಈ ಜಾಬ್ ಅನ್ನ ಅಪ್ಲೈ ಮಾಡಬಹುದು. ಸೊ ಹಾಗಾದ್ರೆ ನೀವು ಜಾಯಿನ್ ಆದ್ರೆ ನೀವು ಏನ್ ವರ್ಕ್ ಮಾಡ್ತೀರಾ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ವಾಟ್ ವಿಲ್ ಯು ಬಿ ಡೂಯಿಂಗ್. ಸೊ ಔಟ್ಬೌಂಡ್ ಕಾಲ್ಸ್ ಅಂಡ್ ಜನರೇಟಿಂಗ್ ಸೇಲ್ಸ್ ಕ್ವಾಲಿಫೈಡ್ ಲೀಡ್ಸ್. ಮೊದಲು ಹೇಳಿದಾಗೆ ನೀವು ಕೆಲವು ಕಸ್ಟಮರ್ಸ್ ಅವರಿಗೆ ಕಾಲ್ ಮಾಡ್ಬೇಕಾಗ್ತದೆ. ಕಾಲ್ ಮಾಡಿ ಅವರನ್ನ ಒಂದು ಸೇಲ್ಸ್ ಆಗಿ ನೀವು ಕನ್ವರ್ಟ್ ಮಾಡ್ಬೇಕಾಗ್ತದೆ. ಆಸ್ಕ್ pertinent questions to understand the leads and nudge them forward in the process of sales. ಪ್ರೀ-ಸೇಲ್ ಪ್ರೊಸೆಸ್ ಅಂದ್ರೆ ನಿಮ್ಗೆ ಯಾರು ಕಾಂಟ್ಯಾಕ್ಟ್ ಕೊಟ್ಟಿರ್ತಾರೆ ಅವರಿಗೆ ನೀವು ಪರ್ಟಿಕ್ಯುಲರ್ ಕ್ವಶನ್ಸ್ ಅನ್ನ ಕೇಳಿ ಅವರ ಮೈಂಡ್ ಸೆಟ್ ಅನ್ನ ಅರ್ಥ ಮಾಡ್ಕೊಂಡು ಅವರನ್ನ ಪ್ರೀ-ಸೇಲ್ ಪ್ರೊಸೆಸ್ ಗೆ ರೆಡಿ ಮಾಡ್ಬೇಕಾಗ್ತದೆ. ಸೊ ನೆಕ್ಸ್ಟ್, ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ಎಂಟೈರ್ ಸೇಲ್ಸ್ ಕ್ವಾಲಿಫಿಕೇಶನ್ ಲೈಫ್ ಸೈಕಲ್ ಫಾರ್ ಯುವರ್ ಅಸೈನ್ಡ್ ಲೀಡ್ಸ್. cold calls, follow-ups, lead qualification and management fall under this category. ಆಸ್ ಯೂಶುವಲ್ ನೀವು ಕಾಲ್ ಮಾಡ್ಬೇಕಾಗ್ತದೆ. ಕಾಲ್ ಮಾಡಿದ ನಂತರ ಫಾಲೋಅಪ್ಸ್ ಮಾಡ್ಬೇಕಾಗ್ತದೆ. ಫಾಲೋಅಪ್ ಮಾಡಿ ಅವರನ್ನ ಒಂದು ಲೀಡ್ಸ್ ಆಗಿ ಅಥವಾ ಒಂದು ಸೇಲ್ಸ್ ಆಗಿ ಕನ್ವರ್ಟ್ ಮಾಡ್ಬೇಕಾಗ್ತದೆ. ಸೊ ನೆಕ್ಸ್ಟ್, ಮೇಂಟೈನಿಂಗ್ ಅ ಡೀಟೇಲ್ ಡೇಟಾಬೇಸ್ ಆಫ್ ಆಲ್ ದ ಇಂಟರಾಕ್ಷನ್ಸ್ ವಿತ್ ದ ಲೀಡ್ಸ್ ಅಂಡ್ ಪ್ರೊವೈಡಿಂಗ್ ಕಾನ್ಸ್ಟಂಟ್ ಫೀಡ್ಬ್ಯಾಕ್ ಆನ್ ದ ಕ್ವಾಲಿಟಿ ಆಫ್ ದ ಲೀಡ್ಸ್ ಟು ದಿ ಪರ್ಸ್ಪೆಕ್ಟಿವ್ ಟೀಮ್. ಸೊ ಏನ್ ಮಾಡ್ಬೇಕಂದ್ರೆ ಒಂದು ಡೇಟಾಬೇಸ್ ಅನ್ನ ಮೇಂಟೈನ್ ಮಾಡ್ಬೇಕಾಗ್ತದೆ. ಆ ಡೇಟಾಬೇಸ್ ಅಲ್ಲಿ ನೀವು ನಿಮ್ಮ ಲೀಡ್ಸ್ ಒಟ್ಟಿಗೆ ಇಂಟರಾಕ್ಷನ್ ಮಾಡಿದಂತ ಎಲ್ಲ ಇನ್ಫಾರ್ಮೇಶನ್ ನ ನೀವು ಸೇವ್ ಮಾಡ್ಬೇಕಾಗ್ತದೆ. ಪ್ರೊವೈಡಿಂಗ್ ಅ ಕಾನ್ಸ್ಟಂಟ್ ಫೀಡ್ಬ್ಯಾಕ್ ಆನ್ ದ ಕ್ವಾಲಿಟಿ ಆಫ್ ದ ಲೀಡ್ಸ್ ಅಂದ್ರೆ ನೀವು ಇಂಟರಾಕ್ಷನ್ ಮಾಡಿರ್ತೀರಿ ಅದರ ಫೀಡ್ಬ್ಯಾಕ್ ಅನ್ನು ನಿಮ್ಮ ರೆಸ್ಪೆಕ್ಟಿವ್ ಟೀಮ್ ಗೆ ಕೊಡ್ಬೇಕಾಗ್ತದೆ. ಸೊ ನೆಕ್ಸ್ಟ್, ಮೀಟಿಂಗ್ ವೀಕ್ಲಿ ಅಂಡ್ ಮಂತ್ಲಿ ಟಾರ್ಗೆಟ್ಸ್. ನಿಮ್ಗೆ ವೀಕ್ಲಿ ಅಥವಾ ಮಂತ್ಲಿ ಟಾರ್ಗೆಟ್ಸ್ ಇರ್ತದೆ. ಸೊ ಅದನ್ನ ನೀವು ಅಚೀವ್ ಮಾಡ್ಬೇಕಾಗಿ ಬರುತ್ತೆ.
ಸೊ ನೆಕ್ಸ್ಟ್ ನಿಮ್ಗೆ ಕಂಪನ್ಸೇಷನ್ ಅಂದ್ರೆ ನಿಮ್ಗೆ ಸ್ಯಾಲರಿ ಹೇಗಿರ್ತದೆ ಅಂತ ಹೇಳಿದ್ರೆ ಸ್ಯಾಲರಿ ಅಪ್ ಟು 3 lakhs per annum ಪ್ಲಸ್ ಪರ್ಫಾರ್ಮೆನ್ಸ್ ಬೇಸ್ಡ್. ಸೊ ನಿಮ್ಗೆ ಸ್ಯಾಲರಿ 3 lakhs per annum ಅಂತ ಹೇಳಿದ್ರೆ ಒಂದು ಮಂತ್ಲಿ ಒಂದು 25 to 28,000 ಇರುತ್ತೆ. ಬಟ್ ನಿಮ್ಗೆ ಪರ್ಫಾರ್ಮೆನ್ಸ್ ಬೇಸ್ಡ್ ಇರೋದ್ರಿಂದ ನಿಮ್ಗೆ ಇನ್ಸೆಂಟಿವ್ಸ್ ತುಂಬಾ ಸಿಗ್ತದೆ. ಸೊ ನಿಮ್ಗೆ ಯಾವ್ದೆಲ್ಲ ಲ್ಯಾಂಗ್ವೇಜ್ ಗೊತ್ತಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ. ನಿಮ್ಗೆ ಮರಾಠಿ ಅಥವಾ ಮಲಯಾಳಂ ಅಥವಾ ಕನ್ನಡ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಗೊತ್ತಿರಬೇಕು. ಹಾಗೆ ನಿಮ್ಗೆ ಪ್ರೊಫಿಷಿಯನ್ಸಿ ಇನ್ ಇಂಗ್ಲಿಷ್ ಗೊತ್ತಿದ್ರೆ ಅದು ನಿಮ್ಗೊಂದು ಆಡೆಡ್ ಅಡ್ವಾಂಟೇಜ್ ಆಗಿ ಇರ್ತದೆ. ಸೊ ವರ್ಕ್ ಲೊಕೇಶನ್ ಮತ್ತೆ ವರ್ಕಿಂಗ್ ಡೇಸ್ ಹೇಗಿರ್ತದೆ ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ವರ್ಕ್ ಲೊಕೇಶನ್ ವರ್ಕ್ ಫ್ರಮ್ ಹೋಮ್ ಕರೆಂಟ್ಲಿ. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರ್ತದೆ. ಸೊ ಮತ್ತೆ ನಿಮ್ಗೆ ಆಫೀಸಿಗೆ ಬರ್ಬೇಕಂತ ಹೇಳಿದ್ರೆ ನಿಮ್ಗೆ ಆಫೀಸಿಗೆ ಬರ್ಬೋದು 6 days per week ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಏನಾದ್ರು ಡೌಟ್ ಬಂದ್ರೆ ನಿಮ್ಗೆ ಇಲ್ಲಿ ನೋಡ್ಬೋದು. ಸೊ ದ ಫಾಲೋವಿಂಗ್ ವಿಡಿಯೋಸ್ ವಿಲ್ ಹೆಲ್ಪ್ ಯು ಟು ಪ್ರಿಪೇರ್ ಫಾರ್ ಇಂಟರ್ವ್ಯೂ. ಆಯ್ತಾ? ಸೊ ನಿಮ್ಗೆ ಕೆಲವು ವಿಡಿಯೋ ಲಿಂಕ್ಸ್ ಅನ್ನು ಕೊಟ್ಟಿದ್ದಾರೆ. ಇದನ್ನ ನೀವು ಫಾಲೋ ಮಾಡೋದ್ರ ಮೂಲಕ ನೀವು ಅಪ್ಲೈ ಮಾಡಬಹುದಾಗಿದೆ. ಸೊ ಇಲ್ಲಾರ ನಿಮ್ಗೆ ಅಪ್ಲೈ ಮಾಡುವಾಗ ಏನಾದ್ರು ಪ್ರಾಬ್ಲಮ್ ಆದ್ರೆ ಈ ವಿಡಿಯೋ ಲಿಂಕ್ ಅನ್ನ ನೋಡ್ಬೋದು. ಸೊ ನೀವು ಮಲಯಾಳಂದಲ್ಲಾಗಿದ್ರೆ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡ್ಬೋದು. ಹಾಗೆ ನೀವು ಕನ್ನಡದವರಾಗಿದ್ರೆ ನಿಮ್ಗೆ ಈ ಲಿಂಕ್ ಅನ್ನು ನೋಡ್ಬೋದು. ನೀವು ಮರಾಠಿ ಆಗಿದ್ರೆ ನೀವು ಈ ಲಿಂಕ್ ಅನ್ನ ನೋಡ್ಬೋದು. ಸೊ ಇಷ್ಟೆಲ್ಲ ನೋಡಿದ ನಂತರ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ನೋಡಿದ್ರೆ ಇಲ್ಲಿ ಅಪ್ಲೈ ನೌ ಅಂತಿದೆ, ನಾವು ಅದನ್ನ ಕ್ಲಿಕ್ ಮಾಡುವ. ಸೊ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಫಾರ್ಮ್ ಓಪನ್ ಆಗುತ್ತೆ. ಸೊ ಈ ಫಾರ್ಮ್ ಅಲ್ಲಿ ನೋಡಬಹುದು ಫಸ್ಟ್ ಅಪ್ಲೈ ವಿತ್ ಯುವರ್ ರೆಸ್ಯೂಮೆ. ನಿಮ್ಮ ರೆಸ್ಯೂಮೆ ಇದ್ರೆ ಅದನ್ನ ರೆಸ್ಯೂಮೆ ಅಪ್ಲೋಡ್ ಮಾಡಿದ್ರೆ ಅದು ಆಟೋಮೆಟಿಕ್ ನಿಮ್ಮ ಆಲ್ ಡೀಟೇಲ್ಸ್ ಅನ್ನ ಫೆಚ್ ಮಾಡ್ಕೊಂಡು ಇಲ್ಲಿ ಫಿಲ್ ಮಾಡ್ತದೆ. ಸೊ ನಿಮ್ಮ ರೆಸ್ಯೂಮೆ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಫಸ್ಟ್ ನೇಮ್, ನಿಮ್ಮ ಮೊದಲನೇ ಹೆಸರು, ನಿಮ್ಮ ಮಿಡಲ್ ನೇಮ್, ನಿಮ್ಮ ಲಾಸ್ಟ್ ನೇಮ್ ಅನ್ನ ಇಲ್ಲಿ ಫಿಲ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿ, ನಿಮ್ಮ ಮೊಬೈಲ್ ನಂಬರ್, ನಿಮ್ಮ ಲ್ಯಾಂಡ್ಲೈನ್ ನಂಬರ್ ಇದ್ರೆ ನಿಮ್ಮ ಲ್ಯಾಂಡ್ಲೈನ್ ಫೋನ್ ನಂಬರ್. ಸೊ ನೆಕ್ಸ್ಟ್ ಸೋಷಿಯಲ್ ನೆಟ್ವರ್ಕ್ ಅಂಡ್ ವೆಬ್ ಲಿಂಕ್ಸ್. ನಿಮ್ಮದು ಯಾವ್ದಾದ್ರು ವೆಬ್ ಪೇಜಸ್ ಏನಾದ್ರು ಇದ್ರೆ ಅಥವಾ ಸೋಷಿಯಲ್ ನೆಟ್ವರ್ಕ್ ಯಾವ್ದಾದ್ರು ಇದ್ರೆ ಅದನ್ನ ಇಲ್ಲಿ ಆಡ್ ಮಾಡಬಹುದು. ಹಾಗೆ ಎಂಪ್ಲಾಯರ್. ಸೊ ನೀವು ಎಲ್ಲಿಯಾದ್ರು ವರ್ಕ್ ಮಾಡ್ತಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ಆಡ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಫಸ್ಟ್ ಆ ಪ್ಲಸ್ ಸೈನಿಗೆ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಡೆಸಿಗ್ನೇಷನ್ ಇರ್ಬೋದು, ನಿಮ್ಮ ಕಂಪನಿ ಅಥವಾ ನೀವು ಯಾವ ಕಂಪನಿಯಲ್ಲಿ ವರ್ಕ್ ಮಾಡ್ತೀರಾ ಅದು ಯಾವ ಡೇಟ್ ಇಂದ ಯಾವ ಡೇಟ್ ತನಕ ನೀವು ವರ್ಕ್ ಮಾಡಿದಿರಿ. ಸೊ ನೀವು ಇಲ್ಲಿ ಈಗ ಆಲ್ರೆಡಿ ವರ್ಕ್ ಮಾಡ್ತಿದ್ರೆ ಐ ಕರೆಂಟ್ಲಿ ವರ್ಕ್ ಹಿಯರ್ ಅಂತ ಕ್ಲಿಕ್ ಮಾಡಿ ಮತ್ತೆ ಅಲ್ಲಿ ನೀವು ಏನೆಲ್ಲ ವರ್ಕ್ ಮಾಡ್ತಿದ್ರ ಅಂತ ಇಲ್ಲಿ ಬರಿಬಹುದು. ಹಾಗೆ ನಿಮ್ಗೆ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಇದ್ರೆ ಇಲ್ಲಿ ಆಡ್ ಎಂಪ್ಲಾಯರ್ ಅಂತ ಹಾಕಿ ನೀವು ಆಡ್ ಮಾಡ್ತಾ ಹೋಗ್ಬೋದು. ಹಾಗೆ ನೀವು ಕೆಳಗೆ ಬಂದ್ರೆ ಎಜುಕೇಶನ್ಸ್ ಅಂತ ಇದೆ. ಸೊ ಎಜುಕೇಶನ್ಸ್ ಹಾಗೆ ನೀವು ಅದನ್ನ ಪ್ಲಸ್ ಸೈನ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಗೆ ಇಲ್ಲಿ ಡಿಗ್ರಿ, ಯಾವ ಡಿಗ್ರಿ ನಿಮ್ದು, ಮತ್ತೆ ಆ ಡಿಗ್ರಿಯಲ್ಲಿರುವಂತಹ ಮೇಜರ್ ಸಬ್ಜೆಕ್ಟ್ ಯಾವುದು, ಯಾವ ಕಾಲೇಜ್ ಅಥವಾ ಸ್ಕೂಲ್ ನೇಮ್ ಇರಬೇಕು, ನಿಮ್ಮ ಸ್ಟಾರ್ಟ್ ಡೇಟ್ ಅಥವಾ ಎಂಡ್ ಡೇಟ್, ನೀವು ಕರೆಂಟ್ಲಿ ವರ್ಕ್ ಮಾಡ್ತಿದ್ರೆ ಅದನ್ನ ಇಲ್ಲಿ ಬರೀಬಹುದು. ಮತ್ತೆ ನೀವು ಯಾವ ಗ್ರೇಡ್ ಅಲ್ಲಿ ಪಾಸ್ ಆಗಿದ್ದೀರಿ, ಹಾಗೆ ನಿಮ್ಮದು ಬೇರೆ ಬೇರೆ ಎಜುಕೇಶನ್ ಲೆವೆಲ್ಸ್ ಇದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನೆಕ್ಸ್ಟ್ ವಾಟ್ ಈಸ್ ಯುವರ್ ಏಜ್, ನಿಮ್ಮ ಏಜ್ ಎಷ್ಟು. ಸೊ ನಿಮ್ಮ ಏಜ್ ಅನ್ನು ಇಲ್ಲಿ ಚೂಸ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಜೆಂಡರ್ ಅಂದ್ರೆ ನೀವು ಮೇಲ್ ಫಿಮೇಲ್ ಅದನ್ನ ಚೂಸ್ ಮಾಡಬಹುದು. ಕರೆಂಟ್ಲಿ ಪರ್ಸ್ಯೂಯಿಂಗ್ ಯುವರ್ ಕೋರ್ಸ್, ನೀವು ಕರೆಂಟ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಗೆ ನೀವು ಪ್ರಿಪೇರ್ ಆಗ್ತಿದ್ದೀರಾ ಅಥವಾ ಪರ್ಸ್ಯೂಯಿಂಗ್ ಎನಿ ಡಿಗ್ರಿ, ವಿಲ್ ಬಿ ಪರ್ಸ್ಯೂಯಿಂಗ್ ಡಿಗ್ರಿ ಆಫ್ಟರ್ 5 months ಏನಿದ್ರೆ ಅದನ್ನ ಕ್ಲಿಕ್ ಮಾಡಬಹುದು. ಇನ್ ವಿಚ್ ಲ್ಯಾಂಗ್ವೇಜ್ ಯು ಪೊಸೆಸ್ ಎಫಿಷಿಯನ್ಸಿ, ನೀವು ಯಾವ ಲ್ಯಾಂಗ್ವೇಜ್ ಅಲ್ಲಿ ನಿಮ್ಗೆ ಕರೆಕ್ಟ್ ಗೊತ್ತಿದೆ ಅದನ್ನ ಇಲ್ಲಿ ಕ್ಲಿಕ್ ಮಾಡಿ. ಕನ್ನಡ ಆದ್ರೆ ಕನ್ನಡ ಕ್ಲಿಕ್ ಮಾಡಿ. ಸೊ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್, ನಿಮಗೆ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಅದನ್ನ ಕ್ಲಿಕ್ ಮಾಡಬಹುದು. ಸೊ ನೆಕ್ಸ್ಟ್ ಈಗ ನೀವು ಕರೆಂಟ್ಲಿ ವರ್ಕ್ ಮಾಡ್ತಿದ್ರೆ ನೀವು ಎಷ್ಟು ಸ್ಯಾಲರಿ ನೀವು ತಗೊಳ್ತಿದ್ರಿ ಅದನ್ನ ಸಹ ಇಲ್ಲಿ ಚೂಸ್ ಮಾಡಬಹುದು. ಹ್ಯಾವ್ ಯು ವರ್ಕ್ ವಿತ್ ನೆಕ್ಸ್ಟ್ ವರ್ಕ್ ಬಿಫೋರ್, ನೋಟ್ ಇಫ್ ಯು ಡಿಸ್ಕವರ್ ಎನಿ ಫಾಲ್ಸ್ ಸ್ಟೇಟ್ಮೆಂಟ್ ವಿ ವಿಲ್ ನಾಟ್ ಬಿ ಅಡ್ವಾನ್ಸ್ ದ ಕ್ಯಾಂಡಿಡೇಟ್. ಸೊ ನೀವು ಮೊದಲೇ ಎಲ್ಲಾರು ವರ್ಕ್ ಮಾಡಿದ್ದೀರಾ ನೆಕ್ಸ್ಟ್ ವೇವ್ ಈ ಕಂಪನಿಯಲ್ಲಿ, ನೀವು ಸುಳ್ಳು ಹೇಳಿದ್ರೆ ಅವರು ನಿಮ್ಮನ್ನ ಚೂಸ್ ಮಾಡುದಿಲ್ಲ ಅಂತ. ಹ್ಯಾವ್ ಯು ಎವರ್ ಟೇಕನ್ ದ ಕೋರ್ಸ್ ಅಟ್ ನೆಕ್ಸ್ಟ್ ವೇವ್. ಸೊ ನೀವು ನೆಕ್ಸ್ಟ್ ವೇವ್ ಇದೊಂದು ಎಡ್ಯುಟೆಕ್ ಕಂಪನಿ ಆಗೋದ್ರಿಂದ ಇದರಲ್ಲಿ ನೀವು ಯಾವ್ದಾರ ಕೋರ್ಸ್ ಅನ್ನು ತಗೊಂಡಿದ್ದೀರಾ ಅದನ್ನ ನೀವು ಚೂಸ್ ಮಾಡಿ. ಮತ್ತೆ ಇಲ್ಲಿ ನೀವು ಐ ಆಮ್ ನಾಟ್ ಎ ರೋಬೋಟ್ ಅಂತ ಕ್ಲಿಕ್ ಮಾಡಿ ಸಬ್ಮಿಟ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಮತ್ತೆ ನಿಮ್ಗೆ ಫರ್ದರ್ ಪ್ರೊಸೆಸ್ ಗೆ ಇಮೇಲ್ ಅಥವಾ ಕಾಲ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇನ್ನೊಂದು ರಿಮೋಟ್ ಅಥವಾ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನ ನಾನು ಹೇಳಿಕೊಟ್ಟೆ. ಅದನ್ನ ಅಪ್ಲೈ ಮಾಡೋದು ಹೇಗೆ, ಅದರ ರಿಕ್ವೈರ್ಮೆಂಟ್, ಎಲಿಜಿಬಿಲಿಟಿ ಹೇಳಿದ್ದೇನೆ. ಸೊ ಇದು ಈ ಜಾಬ್ ಅಪ್ಲೈ ಮಾಡ್ಲಿಕ್ಕೆ ನಿಮ್ಗೆ ಮರಾಠಿ, ಮಲಯಾಳಂ ಅಥವಾ ಕನ್ನಡ ಲ್ಯಾಂಗ್ವೇಜ್ ಗೊತ್ತಿರ್ಬೇಕಾಗಿರ್ತದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಹಾಗೆ ನಿಮ್ಗೆ ಯಾರಿಗೆ ಈ ಜಾಬ್ ಸೂಟೇಬಲ್ ಅಂತ ಅನಿಸ್ತದೆ ಅವರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ತರದ ವರ್ಕ್ ಫ್ರಮ್ ಹೋಮ್ ಅಥವಾ ಜಾಬ್ ಓರಿಯೆಂಟೆಡ್ ವಿಡಿಯೋಸ್ ಗಳಿಗೋಸ್ಕರ ನಮ್ಮ ಈ ಚಾನೆಲ್ ಅನ್ನು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.